ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ಕಸರತ್ತು ಬಿರುಸುಗೊಂಡಿದೆ. ಗವರ್ನರ್ ಭೇಟಿಯಾಗಿ ಹಕ್ಕು ಮಂಡನೆಗೆ ವಿಜಯ್ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಮಧ್ಯಾಹ್ನವೇ ಟಿವಿಕೆ ಶಾಸಕಾಂಗ ಪಕ್ಷದಿಂದ ಸಭೆಯಾಗುವ ಸಂಭವ ಇದೆ. ತಮಿಳುನಾಡಿನಲ್ಲಿ ಬಿರುಸುಗೊಂಡಿದೆ ಸರ್ಕಾರ ರಚನೆಯ ಕಸರತ್ತು. ಗವರ್ನರ್ ಭೇಟಿಯಾಗಿ ಹಕ್ಕು ಮಂಡನೆಗೆ ವಿಜಯ್ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಮಧ್ಯಾಹ್ನವೇ ಟಿವಿಕೆ ಶಾಸಕಾಂಗ ಪಕ್ಷದಿಂದ ಸಭೆ ಸಂಭವ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ವಿಜಯ್ ಆಯ್ಕೆ ಸಾಧ್ಯತೆ ಇದೆ. ಬಳಿಕ ಗವರ್ನರ್ನ ಭೇಟಿಯಾಗಿ ಪತ್ರ ನೀಡಿ ಹಕ್ಕು ಮಂಡಿಸಿ ಬಹುಮತ ಸಾಬೀತಿಗೆ 2 ವಾರ ಸಮಯ. ಅಂದರೆ ಈಗ 118 ಮ್ಯಾಜಿಕ್ ನಂಬರನ್ನು ರೀಚ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇನ್ನು 10 ಸ್ಥಾನಗಳ ಕೊರತೆ ಇರೋದ್ರಿಂದಾಗಿ ಅದನ್ನು ಯಾವ ರೀತಿ ನಿಭಾಯಿಸ್ತಾರೆ ಅಥವಾ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಬಹಳ ಮುಖ್ಯ. ಬಟ್ ಲೀಡಲ್ಲಿ ಇವರೇ ಇರೋದ್ರಿಂದಾಗಿ ಸಹಜವಾಗಿ ಸರ್ಕಾರ ರಚನೆಗೆ ಯಾವ ಪ್ರಯತ್ನವನ್ನು ಮಾಡಬೇಕು ಅದೆಲ್ಲವನ್ನ ಮಾಡುವಂತಹ ಸಾಧ್ಯತೆ ಇರುತ್ತೆ. ಇವತ್ತು ಮಧ್ಯಾಹ್ನವೇ ಗವರ್ನರ್ ಅವರನ್ನ ಭೇಟಿಯಾಗಿ ಹಕ್ಕು ಮಂಡನೆಗೆ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಂಡಂಗೆ ಕಾಣ್ತಾ ಇದೆ. ರಾಜ್ಯಪಾಲರ ಬಳಿ 2 ವಾರ ಸಮಯವನ್ನು ಕೇಳುವ ಸಾಧ್ಯತೆ ಇದೆ. 2 ವಾರಗಳಲ್ಲಿ ಬಹುಮತ ಸಾಬೀತಿಗೆ ಪಕ್ಷಗಳ ಜೊತೆ ಚರ್ಚೆಯನ್ನು ನಡೆಸಬೇಕಾಗತ್ತೆ. ಈಗ ಯಾರು ಹಾಗಾದರೆ ವಿಜಯ್ ಜೊತೆ ಕೈ ಜೋಡಿಸ್ತಾರೆ ಇದು ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಒಂದಷ್ಟು ಸಮಯ ಬೇಕಾಗುತ್ತೆ. ಅದು 2 ವಾರಗಳ ಕಾಲಾವಕಾಶ ಅಂತ ಹೇಳಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ರಾಜ್ಯಪಾಲರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ. ಈಗಾಗಲೇ ಕಾಂಗ್ರೆಸ್ ಸಿಪಿಐ ಜೊತೆ ವಿಜಯ್ ಚರ್ಚೆಯನ್ನು ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ನೋಡಬೇಕು ಯಾರ ಜೊತೆ ಕೈ ಜೋಡಿಸುವಂತಹ ಸಾಧ್ಯತೆ ಇರುತ್ತೆ ಅಂತ. ಬಾಹ್ಯ ಬೆಂಬಲ ನೀಡುವುದಕ್ಕೆ ಕಾಂಗ್ರೆಸ್ ಒಪ್ಪಿಗೆಯನ್ನು ಸೂಚಿಸಿದೆ ಅನ್ನುವಂಥ ಗುಸು ಕೂಡ ವ್ಯಕ್ತವಾಗ್ತಾ ಇದೆ. ಸೊ ಹಾಗಾಗಿ ನೋಡಬೇಕು ವಿಜಯ್ ಅವರ ಮುಂದಿನ ಹಾದಿ ಏನು ಅಂತ ಹೇಳಿ. 2 ಕ್ಷೇತ್ರಗಳಲ್ಲಿ 1 ಕ್ಷೇತ್ರಕ್ಕೆ ಇದೆಲ್ಲದರ ನಡುವೆ ವಿಜಯ್ ರಾಜೀನಾಮೆಯನ್ನು ಸಲ್ಲಿಸಬೇಕಾಗುತ್ತೆ. ಯಾಕಂದರೆ ಅವರು 2 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡಿದ್ದು. ಚೆನ್ನೈ ಕ್ಷೇತ್ರವನ್ನು ಉಳಿಸ್ಕೊಂಡು ತಿರುಚಿ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಸಲ್ಲಿಸುವಂಥ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಪೆರಂಬೂರು ಕ್ಷೇತ್ರವನ್ನು ಉಳಿಸಿಕೊಳ್ಳೋದಕ್ಕೆ ವಿಜಯ್ ನಿರ್ಧಾರವನ್ನು ಮಾಡಿದ್ದಾರೆ. ಉಪಚುನಾವಣೆಗೆ ಶೀಘ್ರವೇ ಹೆಸರು ಘೋಷಣೆಯ ಸಾಧ್ಯತೆ ಕೂಡ ಇದೆ. ಸೊ ಅಲ್ಲಿ ಉಪಚುನಾವಣೆ ಆಯಿತು ಅಂತ ಹೇಳಿದ್ರೆ ಮತ್ತಲ್ಲೇ ಟಿವಿಕೆ ಬಂತು ಅಂತ ಹೇಳಿದ್ರೆ ಸೊ ಅಂಥದ್ದೇನು ಡಿಫ್ರೆನ್ಸ್ ಆಗಲ್ಲ. ಆ್ಯಸ್ ಇಟ್ ಈಸ್ ಅವರ ಕ್ಷೇತ್ರ ಅವರಿಗೆ ದಕ್ಕಿದಂತಾಗುತ್ತೆ. ಬಟ್ ಉಪಚುನಾವಣೆಯ ಸಾಧ್ಯತೆ ಇದೆ. ಸೊ ನೋಡಿದ್ರಲ್ಲ ತಮಿಳುನಾಡಿನಲ್ಲಿ ಯಾವ ರೀತಿ ಸರ್ಕಾರ ರಚನೆಗೆ ಕಸರತ್ತು ಅನ್ನೋದು ನಡೀತಾ ಇದೆ ಅಂಥೇಳಿ. ಒಂದು ಕಡೆ ಕಾಂಗ್ರೆಸ್ ಮತ್ತು ಸಿಪಿಐ ಜೊತೆ ಮಾತುಕತೆ ಕೂಡ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಬಾಹ್ಯ ಬೆಂಬಲದ ಒಂದಷ್ಟು ಗುಸು ಕೇಳಿಬರ್ತಾ ಇದೆ. ಅಂದರೆ ಕಾಂಗ್ರೆಸ್ ತನ್ನ ಬೆಂಬಲವನ್ನು ಸೂಚಿಸಿರೋದಾಗಿ. ಹಾಗಾಗಿ ದಳಪತಿ ವಿಜಯ್ ಮುಂದಿನ ನಡೆ ಕುತೂಹಲವನ್ನು ಹೆಚ್ಚು ಮಾಡಿದೆ. ಮೇ 9ರಂದು ಪಶ್ಚಿಮ ಬಂಗಾಳದಲ್ಲಿ ಸಿಎಂ ಶಪಥ ಮಾಡಲಾಗುತ್ತಾ ಅನ್ನುವಂಥ ಪ್ರಶ್ನೆಗಳು ಇದೀಗ ಮೂಡ್ತಾ ಇದೆ. ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ಇದೀಗ ಸಿಎಂ ಸರದಿಯ ಕುರಿತಂತೆ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ರವೀಂದ್ರನಾಥ್ ಠಾಗೂರ್ ಜಯಂತಿಯಂದು ಪ್ರಮಾಣವನ್ನ ಮಾಡ್ತಾರಾ? ಈಗಾಗಲೇ ದೆಹಲಿಯಲ್ಲಿ ಬಿಜೆಪಿ ನಾಯಕರು ಒಂದು ಕಡೆ ಕಸರತ್ತನ್ನ ನಡೆಸುವಂತಹ ಕೆಲಸ ಆಗ್ತಾ ಇದೆ. ಸಿಎಂ ಆಯ್ಕೆಯ ಕುರಿತಂತೆ ನಿನ್ನೆಯಿಂದಲೂ ಕೂಡ ಸರಣಿ ಸಭೆಗಳು ನಡೀತಾ ಇದೆ. ಕೆಲವು ನಾಯಕರನ್ನ ದೆಹಲಿಗೆ ಕರೆಸಿಕೊಂಡು ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಸುವೇಂದು ಅಧಿಕಾರಿ ಹಾಗೆ ದಿಲೀಪ್ ಘೋಷ್ ನಡುವೆ ಫೈಟ್ ಇದೆ. ಸಮೀಕ್ ಭಟ್ನಾಗರ್ ಹಾಗೆ ಅಗ್ನಿಹೋತ್ರಿ ಹೆಸರು ಕೂಡ ಚಾಲ್ತಿಯಲ್ಲಿ ಇರೋದ್ರಿಂದ ಹಾಗಾದ್ರೆ ಯಾರು ಆಗ್ತಾರೆ ಸಿಎಂ ಅನ್ನುವಂಥ ಚರ್ಚೆಗಳು ಕೂಡ ಇದೀಗ ಬಹಳ ಪ್ರಮುಖವಾಗಿ ಮುನ್ನೆಲೆಗೆ ಬರ್ತಾ ಇದೆ. ಒಟ್ಟಾರೆಯಾಗಿ ಕೆಲವು ನಾಯಕರನ್ನ ಈಗಾಗಲೇ ದೆಹಲಿಗೆ ಕರೆಸಿಕೊಂಡು ಚರ್ಚೆ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಸಿಎಂ ಯಾರು ಆಗಲಿದ್ದಾರೆ ಅಂತ ಅಂದರೆ 4ನೇ ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸುವಂಥ ಉತ್ಸಾಹ ಮತ್ತು ವಿಶ್ವಾಸದಲ್ಲಿ ಇದ್ದಂಥ ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿ ಅವರಿಗೆ ಒಂದು ರೀತಿ ಭಾರಿ ಮುಖಭಂಗವಾಗಿದೆ ಈ ರಿಸಲ್ಟ್ರಿಂದ. ಇನ್ನು ಮಧ್ಯಾಹ್ನದ ವೇಳೆಗೆ ಅಂದರೆ ಸ್ಥಾನಗಳಲ್ಲಿ ಮುನ್ನಡೆ ಕೂಡ ಸಾಧಿಸಿತ್ತು. ಆದರೂ ಮಮತಾ ಬ್ಯಾನರ್ಜಿ ಅವರು ಧೃತಿಗೆಡಲಿಲ್ಲ. ಇದಾದ ನಂತರದಲ್ಲಿ ಇದೀಗ ಸಿಎಂ ವಿಚಾರವಾಗಿ ಬಹಳಷ್ಟು ಚರ್ಚೆಗಳು ಸಾಗ್ತಾ ಇದೆ. ಇನ್ನು ಸುವೇಂದು ಅಧಿಕಾರಿ ಬಂಗಾಳದ ಭವಾನಿಪುರ ಸ್ಥಾನವನ್ನು ಗೆದ್ದಿದ್ದಾರೆ. 20ನೇ ಸುತ್ತಿನ ಎಣಿಕೆಯ ನಂತರ 73,463 ಮತಗಳನ್ನು ಪಡೆದಿರ್ತಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ.
ಅಚ್ಚರಿ ಅಭ್ಯರ್ಥಿ ಘೋಷಣೆ ಸಂಬಂಧವು ಚರ್ಚೆ ಬಿರುಸಾಗಿದೆ. ಪಶ್ಚಿಮ ಬಂಗಾಳದ ಪ್ರತಿ ಕ್ಷೇತ್ರದ ಆರ್ಎಸ್ಎಸ್ ಕಾರ್ಯಕರ್ತರ ಸಭೆಯನ್ನ ಮಾಡಲಾಗ್ತಾ ಇದೆ. ಆರ್ಎಸ್ಎಸ್ನ ಸ್ಥಳೀಯರು, ಬೂತ್ ಮಟ್ಟದ ಕಾರ್ಯಕರ್ತರು ಕೂಡ ಆ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಾಮಾನ್ಯರ ಅಭಿಪ್ರಾಯದಂತೆ ಮುಖ್ಯಮಂತ್ರಿ ಘೋಷಣೆ ಆಗಲಿದೆಯಾ? ಮಹಿಳಾ ಅಭ್ಯರ್ಥಿಗೆ ಸಿಎಂ ಪಟ್ಟಾಭಿಷೇಕದ ಗುಸುಗುಸು ಕೂಡ ಶುರುವಾಗಿದೆ. ಒಟ್ಟಾರೆಯಾಗಿ ಸುವೇಂದು ಅಧಿಕಾರಿ ಒಂದು ಕಡೆಯಾದ್ರೆ ಇನ್ನೊಂದು ಕಡೆ ದಿಲೀಪ್ ಘೋಷ್ ನಡುವೆ ಫೈಟ್ ಇದೆ. ಹಾಗೆ ಸಮೀಕ್ ಭಟ್ನಾಕರ್, ಅಗ್ನಿಹೋತ್ರಿ ಹೆಸರು ಕೂಡ ಚಾಲ್ತಿಯಲ್ಲಿದೆ. ಈ ನಡುವೆ ಮಹಿಳಾ ಅಭ್ಯರ್ಥಿಗೆ ಸಿಎಂ ಪಟ್ಟಾಭಿಷೇಕದ ಕುರಿತಂತೆಯೂ ಕೂಡ ಚರ್ಚೆಗಳು ನಡೀತಾ ಇದೆ. ये लोग बहुत कट्टरवादी, इसलिए मेरा मार्क ठीक है. मैं नंदीग्राम का हिंदू के लिए काम करूंगा. मैं 1956 वोट में जीता था. इस बार करीब 10,000 वोट में चुनाव जीता और नंदीग्राम का हिंदू जनता फिर मुझे जिताया. वहां मुसलमान वोट पूरा के पूरा टीएमसी को मिला. ये लोग बहुत कट्टरवादी, इसलिए मेरा मार्क ठीक है. मैं नंदीग्राम का हिंदू के लिए काम करूंगा. देखिए दादा, जिस तरह का एक ये जो लहर देखा गया दादा, आप लोगों ने लगातार महिला सुरक्षा, नौकरी, शिक्षा के लिए बात की है. अब क्या कहना चाहिए? एक बड़ी जिम्मेदारी, बड़ी रिस्पॉन्सिबिलिटी बीजेपी के लिए. टीएमसी खत्म हो जाएगा विद इन 24 आवर्स. इसको बर्बाद हो जाएगा, खत्म हो जाएगा. ये भ्रष्टाचारी परिवारवादी पार्टी